ಯಾವುದೂ ಶಾಶ್ವತವಲ್ಲ. ನಿಮ್ಮನ್ನು ಹೆಚ್ಚು ಒತ್ತಡಕ್ಕೆ ಒಳಪಡಿಸಬೇಡಿ, ಏಕೆಂದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಅದು ಬದಲಾಗುತ್ತದೆ. ಜೀವನವು ಸಮಸ್ಯೆಗಳಿಂದ ತುಂಬಿದೆ. ಶಾಶ್ವತವಲ್ಲ, ಆದರೆ ಜೀವನ ಶಾಶ್ವತ. ಆದ್ದರಿಂದ ಸಮಸ್ಯೆಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಮತ್ತು ನಿಮ್ಮ ಸ್ವಂತ ಜೀವನವನ್ನು ಆನಂದಿಸಿ. ನಿಮ್ಮ ಜೀವನವನ್ನು ಇತರರೊಂದಿಗೆ ಎಂದಿಗೂ ಹೋಲಿಸಬೇಡಿ. ಅವರು ನಿಮಗಿಂತ ಉತ್ತಮವಾಗಿ ಕಾಣಿಸಬಹುದು, ಆದರೆ ಅವರಿಗೆ ಕೆಲವು ಸಮಸ್ಯೆಗಳಿವೆ, ಅದು ನಿಮಗೆ ಎಂದಿಗೂ ಕೇಳಿಸುವುದಿಲ್ಲ. ನೋವಿನ ಕೆಳಗೆ ಒಂದು ಪಾಠವಿದೆ. ದುಃಖದ ಕೆಳಗೆ ಭರವಸೆ ಇದೆ. ಹೋರಾಟದ ಕೆಳಗೆ ಧೈರ್ಯವಿದೆ. ಎಲ್ಲವೂ ಕಳೆದು ಹೋಗಿದೆ ಎಂದು ತೋರಿದಾಗ ನಿಮಗೆ ನಿಜವಾಗಿಯೂ ಬೇಕಾದುದನ್ನು ನೀವು ಕಂಡುಕೊಳ್ಳುತ್ತೀರಿ. ಕೆಲವರು ನಿಮಗೆ ನಿಷ್ಠರಾಗಿಲ್ಲ, ಅವರು ನಿಮಗಾಗಿ ಅವರ ಅಗತ್ಯಗಳಿಗೆ ನಿಷ್ಠರಾಗಿದ್ದಾರೆ. ಒಮ್ಮೆ ಅವರ ಅಗತ್ಯಗಳು ಬದಲಾದಾಗ ಅವರ ನಿಷ್ಠೆಯೂ ಬದಲಾಗುತ್ತದೆ. ನಾಳೆಯ ಬಗ್ಗೆ ಚಿಂತಿಸಬೇಡಿ, ನಾಳೆ ತನ್ನ ಬಗ್ಗೆ ಚಿಂತಿಸುತ್ತದೆ. ಪ್ರತಿದಿನ ತನ್ನದೇ ಆದ ಸಾಕಷ್ಟು ತೊಂದರೆಗಳನ್ನು ಹೊಂದಿದೆ. ನಮ್ಮ ನಿಯಂತ್ರಣದ ಹೊರಗಿನ ವಸ್ತುಗಳನ್ನು ನಾವು ಹೆಚ್ಚು ಗೌರವಿಸುತ್ತೇವೆ, ನಮ್ಮ ನಿಯಂತ್ರಣ ಕಡಿಮೆ. ನಾಳೆಯ ಬಗ್ಗೆ ಚಿಂತಿಸಬೇಡಿ, ನಾಳೆ ತನ್ನ ಬಗ್ಗೆ ಚಿಂತಿಸುತ್ತದೆ. ಪ್ರತಿದಿನ ತನ್ನದೇ ಆದ ಸಾಕಷ್ಟು ತೊಂದರೆಗಳನ್ನು ಹೊಂದಿದೆ. ವೈಭವದಿಂದ ಬದುಕುವುದು ವೈಫಲ್ಯವನ್ನು ತಪ್ಪಿಸುವ ಬಗ್ಗೆ ಅಲ್ಲ, ಆದರೆ ನಾವು ಬಿದ್ದಾಗಲೆಲ್ಲ ಹಿಂತಿರುಗುವುದು. ಎಲ್ಲರೂ ನಿಮ್ಮ ಸ್ನೇಹಿತರಾಗಲು ಬಯಸುವುದಿಲ್ಲ, ಮತ್ತು ಅದು ಸರಿ. ನೀವು ನಿಜವಾಗಿಯೂ ಎಲ್ಲರೂ ಸ್ನೇಹಿತರಾಗಲು ಬಯಸುವುದಿಲ್ಲ. ಜೀವನದಲ್ಲಿ ನಿಮ್ಮ ಕಡಿಮೆ ಅಂಕಗಳನ್ನು ಆಧರಿಸಿ ನೀವು ಏನು ಮಾಡಬಹುದು ಅಥವಾ ಏನು ಮಾಡಬಾರದು ಎಂಬುದನ್ನು ಎಂದಿಗೂ ನಿರ್ಧರಿಸಬೇಡಿ. ನಿಮ್ಮ ಭಾವನೆಗಳಿಗಿಂತ ಬಲವಾಗಿರಲು ನಿಮ್ಮ ಮನಸ್ಸನ್ನು ತರಬೇತಿಗೊಳಿಸಬೇಕು, ಇಲ್ಲದಿದ್ದರೆ ನೀವು ಪ್ರತಿ ಬಾರಿಯೂ ನಿಮ್ಮನ್ನು ಕಳೆದುಕೊಳ್ಳುತ್ತೀರಿ. ಯಶಸ್ಸು ಕೇವಲ ಏಣಿಯ ಮೇಲೆ ಚಲಿಸುವುದಲ್ಲ, ಏಣಿಯು ಬಲ ಗೋಡೆಗೆ ವಿರುದ್ಧವಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ಒಂದು ದಿನ ನಿಮಗೆ ಒಳ್ಳೆಯದನ್ನು ಮಾಡುವ ಜನರ ಮೇಲೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ, ನಂತರ ಮರುದಿನ ನೀವು ಅಸ್ತಿತ್ವದಲ್ಲಿಲ್ಲ ಎಂದು ವರ್ತಿಸಿ. ಒಮ್ಮೆ ನೀವು ನಿಮ್ಮ ಮೌಲ್ಯವನ್ನು ಅರಿತುಕೊಂಡರೆ, ನೀವು ಯಾವುದಕ್ಕಾಗಿ ನೆಲೆಸಿದ್ದೀರಿ ಎಂಬುದರ ಬಗ್ಗೆ ನಿಮಗೆ ತುಂಬಾ ಆಶ್ಚರ್ಯವಾಗುತ್ತದೆ. ವಿವರಣೆಗಳೊಂದಿಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಜನರು ಕೇಳಲು ಬಯಸಿದ್ದನ್ನು ಮಾತ್ರ ಕೇಳುತ್ತಾರೆ. ನಿಮ್ಮ ಬಗ್ಗೆ, ಬೇರೆಯವರ ಬಗ್ಗೆ ಯಾರಾದರೂ ಹೇಳಿದರೂ ತಲೆಕೆಡಿಸಿಕೊಳ್ಳಬೇಡಿ. ಎಲ್ಲರಿಗೂ ಮತ್ತು ಎಲ್ಲವನ್ನೂ ನಿಮಗಾಗಿ ನಿರ್ಣಯಿಸಿ. ಜೀವನದಲ್ಲಿ ಅತ್ಯಂತ ಸುಂದರವಾದ ವಿಷಯಗಳು ವಸ್ತುಗಳಲ್ಲ, ಅವರು ಜನರು ಮತ್ತು ಸ್ಥಳಗಳು ಮತ್ತು ನೆನಪುಗಳು ಮತ್ತು ಚಿತ್ರಗಳು. ಅವು ಭಾವನೆಗಳು ಮತ್ತು ಕ್ಷಣಗಳು ಮತ್ತು ನಗು. ನೀವು ಎಂದಿಗೂ ಕ್ಷಮೆಯನ್ನು ಸ್ವೀಕರಿಸಲು ಕಲಿತಾಗ ಜೀವನವು ಸುಲಭವಾಗುತ್ತದೆ. ನೀವು ಇನ್ನು ಮುಂದೆ ಅವರ ಜೀವನಕ್ಕೆ ಪ್ರಯೋಜನಕಾರಿಯಾಗದಿದ್ದಾಗ ವ್ಯಕ್ತಿಯ ನಿಜವಾದ ಬಣ್ಣಗಳನ್ನು ನೀವು ನೋಡುತ್ತೀರಿ. ಕೆಲವು ಕೆಟ್ಟ ಅಧ್ಯಾಯಗಳು ನಿಮ್ಮ ಕತೆ ಮುಗಿದಿದೆ ಎಂದು ಅರ್ಥವಲ್ಲ. ಸವಾಲು ಮತ್ತು ಪ್ರತಿಕೂಲತೆಯು ನೀವು ಯಾರೆಂದು ತಿಳಿಯಲು ಸಹಾಯ ಮಾಡಲು ಉದ್ದೇಶಿಸಲಾಗಿದೆ. ಬಿರುಗಾಳಿಗಳು ನಿಮ್ಮ ದೌರ್ಬಲ್ಯವನ್ನು ಹೊಡೆದವು, ಆದರೆ ನಿಮ್ಮ ನಿಜವಾದ ಶಕ್ತಿಯನ್ನು ಅನ್ಲಾಕ್ ಮಾಡಿ. ಪ್ರೀತಿಯಿಲ್ಲದ ಜೀವನವು ಮರದಂತೆ, ಹೂವುಗಳು ಮತ್ತು ಹಣ್ಣುಗಳಿಲ್ಲದೆ. ಕಾಯುವ ಮತ್ತು ಬಳಲುತ್ತಿರುವವರಿಗೆ ಒಳ್ಳೆಯದು ಬರುತ್ತದೆ. ಇದು ಸಮಯ ತೆಗೆದುಕೊಳ್ಳಬಹುದು ಮತ್ತು ದೀರ್ಘ ಮತ್ತು ಒರಟು ರಸ್ತೆಯಾಗಿರಬಹುದು, ಆದರೆ ಇದು ಸಂಪೂರ್ಣವಾಗಿ ಮೌಲ್ಯಯುತವಾಗಿದೆ. ನಿಮಗೆ ಬೇಕಾದುದನ್ನು ನೀವು ತ್ಯಾಗ ಮಾಡದಿದ್ದರೆ, ನಿಮಗೆ ಬೇಕಾದುದನ್ನು ತ್ಯಾಗವಾಗುತ್ತದೆ. ಜೀವನವು ಶ್ರೀಮಂತರಾಗಿರುವುದು, ಜನಪ್ರಿಯತೆ, ಉನ್ನತ ಶಿಕ್ಷಣ ಅಥವಾ ಪರಿಪೂರ್ಣತೆಯಲ್ಲ, ಇದು ನೈಜ, ವಿನಮ್ರ ಮತ್ತು ದಯೆಯ ಬಗ್ಗೆ. ಜನರು ನಿಮ್ಮೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾರೆ ಕೇವಲ 2 ಕಾರಣಗಳಿಗಾಗಿ. ಒಂದೋ ನೀವು ಯಶಸ್ವಿಯಾಗಿದ್ದೀರಿ ಅಥವಾ ಅವರು ಹೊಂದಿರದ ಏನನ್ನಾದರೂ ನೀವು ಹೊಂದಿದ್ದೀರಿ. ಈ ಜಗತ್ತಿನಲ್ಲಿ ಯಾರನ್ನೂ ಹೆಚ್ಚು ಅವಲಂಬಿಸಬೇಡಿ, ಏಕೆಂದರೆ ನೀವು ಕತ್ತಲೆಯಲ್ಲಿದ್ದಾಗ ನಿಮ್ಮ ಸ್ವಂತ ನೆರಳು ಕೂಡ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಹೆಚ್ಚು ಜನರು ನಿಮ್ಮನ್ನು ನಿರಾಸೆಗೊಳಿಸಿದರೆ, ನೀವು ಸುಲಭವಾಗಿ ಹಿಂತಿರುಗುತ್ತೀರಿ ಮತ್ತು ಜೀವನವು ಯಾರಿಗಾಗಿಯೂ ನಿಲ್ಲುವುದಿಲ್ಲ ಎಂದು ಅರಿತುಕೊಳ್ಳುತ್ತೀರಿ.